ಯಾಕಮ್ಮ ಶಿಷ್ಯ ಏನಾಯ್ತು ಸಪ್ಪಗಿದೆಯಲ್ಲ? ಅಯ್ಯೋ ಗುರು, ನನ್ನ ಮೊಬೈಲ್ ನಂಬರ್ ಹ್ಯಾಕ್ ಮಾಡಿದ್ದಾರೆ ಗುರು. ನಿನಗೇನಾದರೂ ಮೆಸೇಜ್ ಮಾಡಿ ಫೋನ್ ಮಾಡಿದ್ರು ಕೇಳಿದ್ರೆ ಕೊಡಕ್ಕೆ ಹೋಗಬೇಡ. ಓ ಹೌದಾ ಶಿಷ್ಯ, ನೀನೇನು ತಲೆ ಕೆಡ್ಸ್ಕೊಬೇಡ. ನೀನೇ ಎದುರು ಬಂದು ದುಡ್ಡು ಕೊಡು ಅಂದ್ರೂ ನಾನು ನಿನಗೆ ದುಡ್ಡು ಕೊಡಕ್ಕೆ ಹೋಗೋದಿಲ್ಲ. ಯಾಕೋ ಎಂತ ಸ್ಕೂಲಿಗೆ ಲೇಟು? ಅಯ್ಯೋ ಸಾರಿ ಮಿಸ್, ಏನಿಲ್ಲ, ಅದು ನಮ್ಮ ತಂದೆ ತಾಯಿ ಜಗಳ ಆಡ್ತಾ ಇದ್ರು, ಹಾಗಾಗಿ ಸ್ಕೂಲಿಗೆ ಬರೋದು ಲೇಟ್ ಆಯಿತು. ಸಾಕು, ಸುಳ್ಳು ಹೇಳೋದು ನಿಲ್ಸು. ನೀನ್ ಸ್ಕೂಲಿಗೆ ಲೇಟಾಗಿ ಬರ್ತಾ ಇರೋದಕ್ಕೂ ನಿನ್ ತಂದೆ ತಾಯಿ ಜಗಳ ಆಡೋದಕ್ಕೂ ಏನ್ ಸಂಬಂಧ? ಅಯ್ಯೋ ಅದೊಂದು ದೊಡ್ಡ ಕತೆ ಮಿಸ್. ನಾನು ಸುಳ್ಳು ಹೇಳ್ತಾ ಇಲ್ಲ. ನಮ್ಮ ತಂದೆ ಕೈಯಲ್ಲಿ ನಂದು ಎಡಗಡೆ ಶೂಸ್ ಇತ್ತು, ನಮ್ಮ ತಾಯಿ ಕೈಯಲ್ಲಿ ನನ್ನ ಬಲಗಡೆ ಶೂಸ್ ಇತ್ತು. ಇಬ್ರು ಜಗಳ ಆಡೋದು ನಿಲ್ಸಿದ ಮೇಲೆ ಶೂಸ್ ತಗೊಂಡು ಹಾಕೊಂಡು ಬರೋದಕ್ಕೆ ಇಷ್ಟೊತ್ತು ಲೇಟ್ ಆಯ್ತು. ಸರಿ, ಅದೆಲ್ಲ ಬಿಡು. ಈಗ ನಿನ್ನೆ ನಿನಗೆ ಒಂದು ಕ್ವಶನ್ ಕೇಳಿದ್ದೆ, ಅದಕ್ಕೆ ಆನ್ಸರ್ ನೀನು ಕೊಟ್ಟಿರಲಿಲ್ಲ. ನಾಳೆ ಕೊಡು ಅಂತ ಹೇಳಿದ್ದೆ. ಇವಾಗಲಾದ್ರೂ ಅದಕ್ಕೆ ಆನ್ಸರ್ ಕೊಟ್ಟಿಯಾ? ಓಹ್ ಸಾರಿ ಮಿಸ್, ಅದು ನನಗೆ ಕ್ವಶನ್ ಅರ್ಥವಾಗಿದೆ. ಇನ್ನೊಂದ್ಸಲಿ ಕೇಳ್ತೀರಾ? ನಿನ್ನೆ ಕೇಳಿದ್ದು. ಸರಿ, ಇವತ್ತು ಹೇಳ್ತೀನಿ, ಸರಿಯಾಗಿ ಹೇಳ್ಬೇಕು. ಆನ್ಸರ್ ಹೇಳಿಲ್ಲ ಅಂದ್ರೆ ಸರಿಯಾಗಿ ಬದಿ ಬೀಳುತ್ತೆ. ಅಪ್ಪರು ಯಾರು ಅಂತ ನಾನು ನಿಮಗೆ ನಿನ್ನೆ ಕ್ವಶನ್ ಕೇಳಿದ್ದೆ. ಅದು ಆನ್ಸರು ಅದು ಅದು ಸಾರಿ ಮಿಸ್, ಅದು ಆನ್ಸರ್ ನನಗೆ ಗೊತ್ತಿಲ್ಲ. ದಿನೇ ದಿನೇ ನಿನಗೆ ಪಾಠದ ಕಡೆ ಗಮನ ಕಮ್ಮಿ ಆಗ್ತಾ ಇದೆ. ಮೊದಲು ಪಾಠದ ಕಡೆ ಗಮನ ಕೊಡು. ಸಾರಿ ಮಿಸ್, ನಿಮಗೆ ಅನಿಲ ಸುನಿಲ ಯಾರು ಅಂತ ಗೊತ್ತಾ? ಅನಿಲ ಸುನಿಲನ? ಅವ್ರು ಯಾರು ಅಂತ ನನಗೆ ಗೊತ್ತಿಲ್ವಲ್ಲ. ಅವರಿಬ್ರು ನಿಮ್ಮ ಮಗಳ ಬಾಯ್ ಫ್ರೆಂಡ್ಸು. ದಿನೇ ದಿನೇ ನಿಮ್ಮ ಮಗಳ ಮೇಲೆ ಗಮನ ಕಮ್ಮಿ ಆಗ್ತಾ ಇದೆ. ಮೊದಲು ನೀವು ನಿಮ್ಮ ಮಗಳ ಮೇಲೆ ಗಮನ ಕೊಡಿ.